ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾನಿವತ್ತು 2007ರಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಿಗಾಗಿ ನಡೆದಂತಹ ಪ್ರಶ್ನೆ ಪತ್ರಿಕೆಯನ್ನು ಇವತ್ತಿನ ತರಗತಿಯಲ್ಲಿ ಬಿಡಿಸ್ತಾ ಇದ್ದೀನಿ. ಈ ಹಿಂದಿನ ತರಗತಿಯಲ್ಲಿ ನಾನು 2012, 2011, 2009 ಈ ಮೂರು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದ್ದೀನಿ. ಯಾರೆಲ್ಲ ಇನ್ನು ಆ ತರಗತಿಗಳನ್ನು ವೀಕ್ಷಣೆ ಮಾಡಿಲ್ವೋ ದಯವಿಟ್ಟು ವೀಕ್ಷಿಸಿ ಅಂತ ಹೇಳ್ತಾ ಇವತ್ತಿನ ತರಗತಿಯಲ್ಲಿ 2007ರ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ. ಅದೇ ರೀತಿ ನಾನು ಈ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಬರುವಂತಹ ಸೈಕಾಲಜಿ ವಿಷಯ ಮತ್ತು ದೈಹಿಕ ಶಿಕ್ಷಣ ಸಂಬಂಧಪಟ್ಟಂತಹ ಎಲ್ಲ ವಿಷಯಗಳನ್ನು ನಾನು ನಮ್ಮ ತರಗತಿಯಲ್ಲಿ ಮಾಡ್ತಾ ಹೋಗ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ನಾಯಕತ್ವ ತರಬೇತಿ ಶಿಬಿರವನ್ನು ನಡೆಸಲು ಸೂಕ್ತವಾದಂತಹ ಸ್ಥಳ ಯಾವುದು? ನಾವು ಒಂದು ನಾಯಕತ್ವ ಕ್ಯಾಂಪ್ ಮಾಡಬೇಕಂತ ಇದ್ದೀವಿ. ಅಲ್ಲಿ ನಾವು ಯಾವ ಪ್ಲೇಸಲ್ಲಿ ಹಾಕ್ಕೊಂಡ್ರೆ ಅದು ಸೂಕ್ತವಾಗುತ್ತೆ ಅಂತ, ಅದು ಎಲ್ಲಿ ಹಾಕ್ಕೊಂಡ್ರೆ ಸಕ್ಸಸ್ ಆಗುತ್ತೆ ಅಂತಂದರೆ ನಗರದ ಪಕ್ಕದಲ್ಲಿ ನಡೆಸಬೇಕಾ, ಏನು ನೈಸರ್ಗಿಕ ಸಂಪತ್ತು ಇರುವಲ್ಲಿ ನಡೆಸಬೇಕಾ, ಹಳ್ಳಿಯಲ್ಲಿ ನಡೆಸಬೇಕಾ, ಏನು ನಗರದ ಮಧ್ಯದಲ್ಲಿ ನಡೆಸಬೇಕಂದ್ರೆ ನಮಗೆ ಎಲ್ಲಿ ನೈಸರ್ಗಿಕ ಸಂಪತ್ತು ಇರುತ್ತೋ ಅಂದರೆ ನಿಸರ್ಗದ ಮಧ್ಯದಲ್ಲಿ ನೋಡಬೇಕು ನಾವು ಈ ಕ್ಯಾಂಪನ್ನು ಅಥವಾ ಶಿಬಿರವನ್ನು ಹಾಕ್ಕೊಳ್ಬೇಕು. ಏಕೆಂದರೆ ಅಲ್ಲಿ ಯಾವುದೇ ರೀತಿಯಾದಂತಹ ಕೃತಕವಾಗಿ ಏನೂ ಸಿಗೋದಿಲ್ಲ. ನೈಸರ್ಗಿಕ ಸಂಪತ್ತಿರುವಲ್ಲಿ ನಿಸರ್ಗದಲ್ಲಿ ಇರುವಂತಹ ಸಂಪತ್ತುಗಳನ್ನೇ ಬಳಸ್ಕೊಂಡು ನಾವೇನು ಮಾಡ್ಬೋದು, ನಮ್ಮ ಕ್ರಿಯೇಟಿವಿಟಿಯನ್ನು ಬಳಸಿ ಈ ಶಿಬಿರಕ್ಕೆ ಬೇಕಾಗುವಂಥ ಎಲ್ಲ ವಸ್ತುಗಳನ್ನು ರೆಡಿ ಮಾಡಿಸ್ಕೊಳ್ಬೇಕು. ಅದಕ್ಕೋಸ್ಕರ ನಾವು ಕ್ಯಾಂಪನ್ನು ಏನು ಮಾಡ್ತಾರೆ ಯಾವಾಗೂ ಅಂದರೆ ಒಂಥರ ಕಾಡು ಥರ ಇರಲಿ, ಅಲ್ಲಿ ಯಾರೂ ಜನಸಂಪರ್ಕ ಇರೋದಲ್ಲಿ ಒಂಥರ ಅದರಲ್ಲಿ ಹಾಕ್ತಾವ್ರೆ. ಏಕೆಂದರೆ ಅಲ್ಲಿ ಸ್ವಲ್ಪ ಅಂದರೆ ಕಷ್ಟ ಸುಖ ಗೊತ್ತಾಗಲಿ ಅಂಥೇಳಿ ಕ್ಯಾಂಪ್ಗಳ ಉದ್ದೇಶ ಏನಂದರೆ ಏನು ನಮಗೆ ಮಟೀರಿಯಲ್ ಇಲ್ದೇ ನಾವು ಅಲ್ಲೇ ರೆಡಿ ಮಾಡಿಕೊಂಡು ಕ್ಯಾಂಪನ್ನು ರೆಡಿ ಮಾಡ್ತಾವ್ರೆ. ಇದು ಅದಕ್ಕೆ ಎಲ್ಲಿ ನಡೆಸ್ತಿಲ್ಲ ಸೂಕ್ತ ಸ್ಥಳ ಅಂತ ಕೇಳಿದರೆ ಇದು ನಿಸರ್ಗದ ಮಧ್ಯದಲ್ಲಿ ನಡೆಸಬೇಕು. ಹಾಕಿ ಮಾಂತ್ರಿಕ ಎಂದು ಕರೆಯಲ್ಪಡುವ ಆಟಗಾರ ಯಾರು? ಏನು ಧ್ಯಾನ್ ಚಂದ್ ಪಿಳ್ಳೆನ, ಮುಖೇಶ್ ಕುಮಾರ, ಏನು ಧ್ಯಾನ್ ಚಂದ, ಏನು ಪರಗತ್ ಸಿಂಗ ಅಂದರೆ ಧ್ಯಾನ್ ಚಂದ್. ಹಾಕಿ ಮಾಂತ್ರಿಕ ಅಂತೇಳಿ ಇವರನ್ನು ಕರಿತೀವಿ. ಇವರು ಆಗಸ್ಟ್ 29 ಇವರ ದಿನಾಚರಣೆಯನ್ನು ಕ್ರೀಡಾ ದಿನಾಚರಣೆಯನ್ನಾಗಿ ಕೂಡ ಆಚರಣೆ ಮಾಡ್ತಾರೆ. ಮೊಟ್ಟ ಮೊದಲ ಏಷ್ಯನ್ ಕ್ರೀಡೆಗಳು ಎಲ್ಲಿ ನಡೆದವು ಅಂದರೆ ಮೊಟ್ಟ ಮೊದಲನೇ ಏಷ್ಯನ್ ಕ್ರೀಡೆಗಳು ಎಲ್ಲಿ ನಡೀತವೆ? ದೆಹಲಿಯಲ್ಲಿ ನಡೀತವೆ. 1951ರಲ್ಲಿ ಮೊಟ್ಟ ಮೊದಲಿಗೆ ನಡೀತವೆ. ಭಾರತದಲ್ಲಿ ಅತ್ಯುತ್ತಮ ತರಬೇತುದಾರರಿಗೆ ಕೊಡುವ ಪ್ರಶಸ್ತಿ ಅದಂದರೆ ದ್ರೋಣಾಚಾರ್ಯ ಪ್ರಶಸ್ತಿ. ಇದು ತರಬೇತಿದಾರರಿಗೆ ಅಂದರೆ ಕೋಚ್ಗಳಿಗೆ ಕೊಡುವಂತಹ ಅತಿ ದೊಡ್ಡ ಪ್ರಶಸ್ತಿಯಾಗಿದೆ. ಇದು 2006ರ ವರ್ಲ್ಡ್ ಕಪ್ ಕ್ರಿಕೆಟ್ ನಡೆದ ಸ್ಥಳ ವೆಸ್ಟ್ ಇಂಡೀಸ್. ಇದು ಅವಾಗಿನ ಪ್ರಚಲಿತ ಘಟನೆಯಾಗಿದ್ದರಿಂದ ಇವಾಗ ನಮಗಿದು ಬರೋದಿಲ್ಲ. ಈ ಕೆಳಗಿನವುಗಳಲ್ಲಿ ಕಾದಾಡುವ ಪ್ರವೃತ್ತಿ ಉಳ್ಳದು ಯಾವುದು? ಹ್ಯಾಂಡ್ ರೇಸ್ಲಿಂಗ, ಫ್ರೀ ಸ್ಟೈಲ, ಟಂಗ್ ಆಫ್ ವಾರ, ಕಾಕ್ ಫೈಟ. ಇದರಲ್ಲಿ ಯಾವುದು ಉತ್ತರ ಸರಿ ಇಲ್ಲ. ಸರಿಯಾದ ಉತ್ತರವನ್ನು ನಾನು ನೋಡಿ ಕಮೆಂಟ್ ಬಾಕ್ಸಲ್ಲಿ ಹಾಕ್ತೀನಿ. ಭಾರತೀಯ ಕ್ರೀಡಾ ಪ್ರಾಧಿಕಾರದ ದಕ್ಷಿಣ ಕೇಂದ್ರ ವಲಯ ಇರುವುದು ಎಲ್ಲಿ? ಬೆಂಗಳೂರಿನಲ್ಲಿ. ಎಲ್ಲಿದೆ ಅದು? ಬೆಂಗಳೂರಿನಲ್ಲಿದೆ. ಆಧುನಿಕ ಒಲಿಂಪಿಕ್ ಕ್ರೀಡೆಗಳ ಪಿತಾಮಹ ಯಾರು? ಪಿಯರ್ ಡಿ ಕ್ಯೂಬರ್ಟಿನ್. ಒಲಿಂಪಿಕ್ಸ್ ಜ್ಯೋತಿಯನ್ನು ಯಾವ ಸ್ಥಳದಿಂದ ತರಲಾಗುತ್ತದೆ? ಒಲಿಂಪಿಯಾ ಎಂಬ ಸ್ಥಳದಿಂದ ತರಲಾಗ್ತೈತೆ. ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳು ಯಾವ ನಡೆದವು ಅಂದರೆ ನಾವು 776ರಲ್ಲಿ ನಡೀತವೆ. ಆಟಗಳಲ್ಲಿರುವ 2 ಪ್ರಮುಖ ವಿಂಗಡಣೆಗಳು ಮೇಜರ್ ಗೇಮ್ಸ್ ಮತ್ತು ಮೈನರ್ ಗೇಮ್ಸ್. ಮೇಜರ್ ಅಂದರೆ ದೊಡ್ಡ ಆಟಗಳು, ಆಮೇಲೆ ಸಣ್ಣ ಆಟಗಳು, 2 ರೀತಿಯಾಗಿ ವಿಂಗಡಣೆ ಮಾಡಿರ್ತಾರೆ. ಶಾಲಾ ತರಗತಿ ಅಂತರ್ಗತ ಸ್ಪರ್ಧೆಗಳನ್ನು ಹೀಗೆಂದು ಕರೆಯುತ್ತಾರೆ. ಅಂದರೆ ಅಂತರ್ಗತ ಅಂದರೆ ಶಾಲೆಯಲ್ಲೇ ನಡೆಯುವಂಥದ್ದು. ಶಾಲೆಗಳಲ್ಲಿ ಹಲವಾರು ಗ್ರೂಪ್ ಮಾಡಿಕೊಂಡು ತಮ್ಮ ಒಂದೇ ಸ್ಕೂಲಲ್ಲಿರುವಂಥ ವಿದ್ಯಾರ್ಥಿಗಳನ್ನು ತೆಗೆದುಕೊಂಡು ಮಾಡ್ತಾರೆ. ಅದಕ್ಕೆ ಏನಂತೀವಿ ನಾವು ಇಂಟರ್-ಮೋರಲ್ ಅಂತ ಕರಿತೀವಿ. ಎಕ್ಸ್ಟ್ರಾ ಮೋರಲ್ ಅಂದರೆ ಬೇರೆ ಬೇರೆ ಶಾಲೆಯವರು ಬಂದು ಇಲ್ಲಿ ಕ್ರೀಡಾಕೂಟವನ್ನು ನಡೆಸಿದರೆ ಅದಕ್ಕೆ ಎಕ್ಸ್ಟ್ರಾ ಮೋರಲ್. ಹೀಗೆ 2 ರೀತಿಯಾಗಿ ಪಂದ್ಯಾಟಗಳನ್ನು ಏರ್ಪಡಿಸ್ತಾರೆ.
12ನೇ ಪ್ರಶ್ನೆ, ಸಿಂಗಲ್ ಲೀಗ್ ಪಂದ್ಯಾವಳಿಯಲ್ಲಿ ಆಡ್ತಕ್ಕಂತಹ ಆಟಗಾರರ ಸಂಖ್ಯೆಯನ್ನು ಈ ಕೆಳಗಿನ ಸೂತ್ರದಿಂದ ನಾವು ಅನುಸರಿಸಬೇಕು. ಯಾವ ಸೂತ್ರ ಆಗಬೇಕಂದ್ರೆ n (n-1) ಈ ಸೂತ್ರ ಹಾಕಿ ನಾವೇನು ಮಾಡ್ಬೋದು ಅಂದರೆ ತಳಕನ್ನು ಹಾಕಬೇಕು, ಪಂದ್ಯಗಳನ್ನು ವಿಂಗಡಣೆ ಮಾಡಬೇಕು. ನಿಚ್ಚಣಿಕೆ ಪದ್ಧತಿಯ ಆಟಕೂಟವು ಇದರಲ್ಲಿ ಇರುತ್ತದೆ ಅಂದರೆ ಚಾಲೆಂಜ್ ಪಂದ್ಯಾವಳಿಯಲ್ಲಿ ನಿಚ್ಚಣಿಕೆ ಥರ ಕಂಡುಬರ್ತೈತೆ. ಅಂದರೆ ಆ ಥರ ಬೈಗಳು ಕೊಡೋದಾಗಿರ್ಬೋದು, ಗ್ರೂಪ್ ವಿಂಗಡಣೆ ಮಾಡೋದು ನಾವು ಈ ರೀತಿ ಕಂಡುಬರ್ತೈತೆ. 2 ನೇರ ಮತ್ತು 2 ವಕ್ರವುಳ್ಳ ನಿರ್ದಿಷ್ಟಮಾನ ಟ್ರ್ಯಾಕಿನ ಒಟ್ಟು ಅಳತೆ ಎಷ್ಟಂದರೆ 400 ಮೀಟರ್. 400 ಮೀಟರ್ ಟ್ರ್ಯಾಕ್ ಇರುತ್ತೆ ಒಂದು ಟ್ರ್ಯಾಕ್ ಅಂದರೆ. ಹೆಪ್ಟಾಥ್ಲಾನ್ನಲ್ಲಿರುವ ಒಟ್ಟು ಸ್ಪರ್ಧೆಗಳು 7. ಪೆಂಟಾಥ್ಲಾನು, ಹೆಪ್ಟಾಥ್ಲಾನು ಇವೆಲ್ಲ ಬರ್ತವೆ. ಸಚಿತ್ರ ಪ್ರದರ್ಶನ ಮಾಡುವ ಸಾಧನವು ಇವು: ಫೀಲ್ಡ್ ಸ್ಟೈಲ್, ಫೀಲ್ಡ್ ಸ್ಟ್ರಿಪ್ಸ್ ಮತ್ತು ಮೋಷನ್ ಪಿಕ್ಕರ್ಸ್ ಇವೆಲ್ಲ ಬರ್ತವೆ ಇದರಲ್ಲಿ. ಶಾಲೆಯಲ್ಲಿ ಕ್ರೀಡಾ ವಿಷಯದ ಸೂಚನೆಗಳನ್ನು ಇದರ ಮೇಲೆ ಪ್ರಕಟಿಸ್ತೀವಿ. ಒಂದು ಶಾಲೆಯಲ್ಲಿ ದೈನಂದಿನ ವ್ಯವಹಾರಗಳನ್ನು ಒಂದು ಬೋರ್ಡ್ ಮೇಲೆ ಹಾಕ್ತಾರೆ. ಅದಕ್ಕೆ ಏನಂತ ಕರಿತೀವಿ ಅಂದರೆ ಬುಲೆಟಿನ್ ಬೋರ್ಡ್ ಅಂಥೇಳಿ ಕರಿತೀವಿ. 4 ಫೀಟ್ ಪಂದ್ಯಾವಳಿಯಲ್ಲಿ ಬೈಗಳನ್ನು ಕೊಡಬೇಕಾದ ಇರುವ ತಂಡಗಳ ಸಂಖ್ಯೆ ಎಷ್ಟಿರಬೇಕು? 4 ಫೀಟ್ ಪಂದ್ಯದಲ್ಲಿ ಅಂದರೆ ವಿಷಮವಾಗಿರಬೇಕು. ಸಮ ಸಂಖ್ಯೆ ಇರಬಾರ್ದು, ಇಲ್ಲಿ ವಿಷಮ ಸಂಖ್ಯೆ ಇರಬೇಕು. ವಿಷಮ ಸಂಖ್ಯೆ 1, 3, 7 ಹೀಗೆ ವಿಷಮ ಸಂಖ್ಯೆಗಳು ಇರಬೇಕು. ಸಿಂಗಲ್ ನಾಕ್ಔಟ್ ತಾಲೂಕಿನಲ್ಲಿ ಮೇಲರ್ಧ ಭಾಗದಲ್ಲಿ ಬೈಗಳು ಕೊಡುವಾಗ ಉಪಯೋಗಿಸುವ ಸೂತ್ರ NB-1/2. ಬೈ ಸಿಗುವ ತಂಡಕ್ಕೆ ನಾಕ್ಔಟ್ನಲ್ಲಿದೆ ಏನಿದೆ ನಾಕ್ಔಟ್ನಲ್ಲಿ ಅನುಕೂಲ. ಈ ಸಿಂಗಲ್ ನಾಕ್ಔಟು, ಬೈ ನಾಕ್ಔಟು ಇದೆಲ್ಲ ತಳಕ್ಕೆ ಹಾಕೋದು ನಾನು ಡೀಟೇಲ್ ಆಗಿ ಇದ್ರ ಬಗ್ಗೆ ಒಂದು ತರಗತಿಯನ್ನು ಮಾಡ್ತೀನಿ. ಫ್ಲೋರ್ ಎಕ್ಸರ್ಸೈಸ್ ಇದರ ಒಂದು ಭಾಗ, ಜಿಮ್ನಾಸ್ಟಿಕ್ನ ಒಂದು ಭಾಗ. ಬ್ಯಾಲೆನ್ಸಿಂಗ್ ಬೀಮ್ ಈ ಚಟುವಟಿಕೆಗೆ ಸಂಬಂಧಿಸಿದೆ, ಜಿಮ್ನಾಸ್ಟಿಕ್ಗೆ ಸಂಬಂಧಿಸಿದೆ. ಜೀವ ವಿಕಾಸ ಸಿದ್ಧಾಂತದ ಪಿತಾಮಹ ಚಾರ್ಲ್ಸ್ ಡಾರ್ವಿನ್. ಶೆಲ್ಡನ್ ಪ್ರಕಾರ ಇರುವ ಮಾನವ ಶರೀರದ ವಿಧಗಳು ಅಂದರೆ 3 ಗುಂಪುಗಳು. 3 ಗುಂಪುಗಳಾಗಿ ಅವರು ಮಾನವನ ವರ್ಗ ವಿಧಗಳನ್ನಾಗಿ ಮಾಡ್ತಾರೆ. ಜೀವಕೋಶ ಎಂಬ ಪದವನ್ನು ಮೊದಲು ಯಾರು ಬಳಸಿದರು ಅಂದರೆ ರಾಬರ್ಟ್ ಹುಕ್ ಅವರು ಏನು ಮಾಡ್ತಾರೆ, ಜೀವಕೋಶ ಎಂಬ ಪದವನ್ನು ಬಳಸ್ತಾರೆ. ಅವರಿಗೆ ಜೀವಶಾಸ್ತ್ರದ ಪಿತಾಮಹ ಅಂತೂ ಕೂಡ ಕರೀತಾರೆ. ಸ್ನಾಯುಶಾಸ್ತ್ರವು ಇದರ ಅಧ್ಯಯನ ಆಗಿದೆ ಅಂದರೆ ಮಾಂಸಖಂಡಗಳ ಕುರಿತು ಅಧ್ಯಯನ ಮಾಡುವುದೇ ಸ್ನಾಯುಶಾಸ್ತ್ರ. ಸರಿಹುಟ್ಟಿನ ವಸ್ತು ಹೀಗೆ ಕರೆಯುತ್ತಾರೆ ಅಂದರೆ ಬೇಸ್ಮೆಂಟ್ ಮೆಂಬ್ರೇನ್. ಮೂಳೆಗಳಲ್ಲಿರುವ ಗಟ್ಟಿಯಾದ ಊತಕಗಳಿಗೆ ಕೂಡಿಸುವ ಊತಕಗಳು ಅಂಥೇಳಿ ಕರೀತಾರೆ. ಎಲುಬುಗಳ ಆಕಾರದ ವಿಧಗಳು 5 ವಿಧಗಳು. ಕವಲುಗಳ ಮತ್ತು ಕೊಂಬು, ತಿರುವುಗಳು ಈ ಥರ ಬರ್ತವೆ. ಇದರಲ್ಲಿ 5 ಭಾಗಗಳಾಗಿ ಮಾಡ್ತಾರೆ. ಇದು ಅನಟೋಮಿಯಲ್ಲಿ ಬರುತ್ತೆ. ಆ ತರಗತಿಯಲ್ಲಿ ಮಾಡುವಾಗ ನಾನು ಮಾಡ್ತೀನಿ. ಅಸ್ಥಿಪಂಜರವು ನಮ್ಮ ದೇಹದ ಎಲುಬಿನ ಚೌಕಟ್ಟಿಗೆ ಇದನ್ನು ಒದಗಿಸುತ್ತದೆ ಅಂದರೆ ಆಧಾರ ಒದಗಿಸುತ್ತೆ, ರಕ್ಷಣೆ ಇರುತ್ತೆ. 2 ನಮಗೆ ಅಸ್ಥಿಪಂಜರ ಒದಗಿಸುತ್ತೆ. ಮುಂಗಲ್ಲಿರುವ ಒಟ್ಟು ಮೂಳೆಗಳು 7 ಮೂಳೆಗಳು ಕಂಡುಬರ್ತವೆ. ಕೀಲುಗಳ ಚಲನೆಯು ಒಂದು 7 ವಿಧ. ಅಸ್ಥಿಪಂಜರದ ಮಾಂಸಖಂಡಗಳಲ್ಲಿ ಕಂಡುಬರುವುದು ಕೆಂಪು ಮಾಂಸ. ಕೆಂಪು ಮಾಂಸ ಇಲ್ಲಿ ಕಂಡುಬರ್ತದೆ ಅಸ್ಥಿಪಂಜರದ ಮಾಂಸಖಂಡಗಳ ಮಧ್ಯದಲ್ಲಿ. ಪ್ರಾಥಮಿಕ ಆಹಾರ ಜೀರ್ಣ ಕ್ರಿಯೆಯು ಆಗುವುದು ಫಸ್ಟ್ ಆಹಾರ ನಮ್ದು ಎಲ್ಲಿ ಜೀರ್ಣ ಆಗುತ್ತೆ ಅಂದರೆ ಬಾಯಿಯಲ್ಲಿ ನಾವು ಅಗಿದು ತಿಂತೀವಲ್ಲ ಅಲ್ಲಿ ಫಸ್ಟ್ ಆಗ್ತೈತೆ. ನೀರಿನಲ್ಲಿ ಕರಗುವ ಜೀವಸತ್ವಗಳು ಬಿ ಮತ್ತು ಸಿ. ಹಾಗೆ ಕೊಬ್ಬಿನಲ್ಲಿ ಕರಗುವ ಜೀವಸತ್ವಗಳು ಅಂದರೆ ADEK. ಪಿಟ್ಯುಟರಿ ಗ್ರಂಥಿ ಅಂದರೆ ಏನು? ಹೈಪೋಫೈಸಿಸ್. ತತ್ಕ್ಷಣ ದೊರಕುವ ಶಕ್ತಿಯ ರೂಪ ಯಾವುದಂದರೆ ಗ್ಲುಕೋಸ್. ಧ್ಯಾನದಿಂದ ಈ ಅಂಗವ್ಯೂಹಕ್ಕೆ ಲಾಭ ಆಗುತ್ತದೆ. ನಾವು ಧ್ಯಾನ ಮಾಡೋದ್ರಿಂದ ಅದಕ್ಕೆ ಲಾಭ ಆಗ್ತೈತೆ, ನರವ್ಯೂಹಕ್ಕೆ ಏನಾಗ್ತೈತೆ, ಇದು ಯೂಸ್ ಆಗ್ತೈತೆ. ವಯಸ್ಕರಲ್ಲಿ ಸಾಮಾನ್ಯವಾಗಿ ಇರಬೇಕಾದ ರಕ್ತದೊತ್ತಡ ಪ್ರಮಾಣ ಎಷ್ಟಂದರೆ 120 to 80 mm ಅಥವಾ HG. ಇದೆಲ್ಲ ಕ್ವಶನ್ 2-3 ಸರಿ ರಿಪೀಟ್ ಆಗಿದೆ. ಎಷ್ಟೆಷ್ಟು ಕ್ವಶನ್ ರಿಪೀಟ್ ಆಗ್ತೈತೆ, ಎಷ್ಟು ಇಂಪಾರ್ಟೆಂಟ್ ಕೊಡಬೇಕು ಅಂತಿದ್ರೆ ನಮಗೆ ಗೊತ್ತಾಗುತ್ತೆ.
ವೈದ್ಯಕೀಯ ತಪಾಸಣೆ ಅಂದರೆ ಆರೋಗ್ಯದ ಮೌಲ್ಯಮಾಪನ. ನಮ್ಮ ಆರೋಗ್ಯ ಹೆಂಗಿದೆ ಅಂಥೇಳಿ ವೈದ್ಯರು ಬಂದು ತಪಾಸಣೆ ಮಾಡ್ತಾರೆ. ಸ್ಕೂಲ್ಗಳಲ್ಲಿ, ಊರಲ್ಲಿ ಬಂದು ಅದೇ ವೈದ್ಯಕೀಯ ತಪಾಸಣೆ ಆಗಿರುತ್ತೆ. ಮೂಳೆಗಳಿಗೆ ಬರುವ ರೋಗ ಯಾವುದಂದರೆ ನಾಕ್ನಿ ಅಥವಾ ಕೂಡು ಮಂಡಿ ಅಂತೇಳಿ ಕರೀತಾರೆ. ನಿಲುವಿನ ದೋಷಗಳು ಅಂತ ಬರುತ್ತಲ್ಲ, ಅಲ್ಲಿ ಇದು ಬರ್ತೈತೆ. ವಿಷ ಸೇವಿಸಿದವರಿಗೆ ಯಾವ್ದು ಚಿಕಿತ್ಸೆ ನೀಡಬೇಕು? ನಾವು ಪ್ರಥಮವಾಗಿ ಫಸ್ಟ್ ಅವರಿಗೆ ನಾವು ವಾಂತಿ ಮಾಡ್ಲಿಕ್ಕೆ ಹೇಳಬೇಕು, ಅಥವಾ ವಾಂತಿ ಮಾಡಿಸುವಂಥ ಪದಾರ್ಥಗಳ ಸೇವನೆ ಮಾಡ್ಲಿಕ್ಕೆ ಅವರಿಗೆ ಕೊಡಬೇಕು. ಇವುಗಳಲ್ಲಿ ಯಾವುದು ಜೀವವಾಹಿನಿ, ಯಾವುದು ನಮಗೆ ಭಾಳ ನಮ್ಮ ಬಾಡಿಗೆ ಇಂಪಾರ್ಟೆಂಟ್ ಅಂತಂದರೆ ರಕ್ತ ಪರಿಚಲನೆ, ರಕ್ತ ಸಂಚಾರ ಸರಾಗವಾಗಿ ಆಗಬೇಕು. ರಕ್ತ ಸಂಚಾರ ಆಗಲಿಲ್ಲ ಅಂದರೆ ನಮಗೇನಾಗುತ್ತೆ, ಸಾವನ್ನು ಸಂಭವಿಸ್ಬೋದು. ಹೃದಯದಿಂದ ಆಗುವ ಕಾರ್ಯದ ಉತ್ಪತ್ತಿಯನ್ನು ಹೃದಯದ ಬಡಿತದ ವೇಗ ಇಂಟು ಸ್ಟ್ರೋಕ್ ವ್ಯಾಲ್ಯೂಮ್. ಕಣ್ಣಿನ ಕಾರ್ಯ ಏನಿದೆ? ಕಣ್ಣಿನ ಕೆಲಸ ಏನು? ನೋಡುವುದು. ಗುದದ್ವಾರ ಇದರ ಭಾಗ. ಗುದದ್ವಾರ ಎಲ್ಲಿ ಬರ್ತೈತೆ? ನಮಗೆ ಜೀರ್ಣಾಂಗ ವ್ಯೂಹದಲ್ಲಿ ಬರ್ತೈತೆ. ಇದರಲ್ಲಿ ಯಾವುದು ಅತಿ ಹೆಚ್ಚಿನ ಶಕ್ತಿಯನ್ನು ದೇಹಕ್ಕೆ ಒದಗಿಸುತ್ತದೆ? ಶರ್ಕರ ಪಿಷ್ಟಗಳು ಏನು ಮಾಡ್ತವೆ? ದೇಹಕ್ಕೆ ಅತಿ ಹೆಚ್ಚಿನ ಶಕ್ತಿಯನ್ನು ಒದಗಿಸುತ್ತವೆ. ಕಬ್ಬಿಣದ ಪ್ರಮುಖ ಆಕಾರ ಯಾವುದು? ಇದರಲ್ಲಿ ನಾವು ಕಬ್ಬಿಣ ಅಂಶವನ್ನು ಕಂಡುಬರ್ತದೆ. ಮೊಟ್ಟೆಯಲ್ಲಿ, ಮಾಂಸ ಮತ್ತು ತರಕಾರಿಗಳಲ್ಲಿ ನಾವೇನು ಮಾಡ್ತೀವಿ? ಕಬ್ಬಿಣದ ಅಂಶ ಇರುವುದನ್ನು ಕಂಡುಕೊಳ್ತೀವಿ. ಯೌವನಾವಸ್ಥೆಯ ಬಾಲಕಿಯರಲ್ಲಿ ಮುಖ್ಯವಾಗಿ ಕಂಡುಬರುವ ದೈಹಿಕ ವಿಕಾರ ಕೈಫೋಸಿಸ್. ಮಾನವನ ದೇಹದಲ್ಲಿ ಕೊರಳೆಲುಬಿನ ಹೆಸರೇನು? ಜಾಕಿ ಬೋನ್. ದೇಹದೊಳಗೆ ಕೊಬ್ಬಿನ ಅಂಶ ಶೇಖರಣೆಯಾಗುವುದು ಎಲ್ಲೂ ಶೇಖರಣೆ ಆಗ್ತೈತೆ? ಕೊಬ್ಬುಗೂಡಿದ ಊತಕ. ವೈಟಲ್ ಕೆಪಾಸಿಟಿಯಲ್ಲಿ ಅಳೆಯುವ ಸಾಧನ ಡೈನಮೋಮೀಟರ್. ಮಾನವನ ದೇಹದಲ್ಲಿ ಅತಿ ಉದ್ದನೆಯಾದ ಮೂಳೆ ಯಾವುದಂದರೆ ತೊಡೆ ಮೂಳೆ. ಇದಕ್ಕೆ ಫೀಮರ್ ಮೂಳೆ ಅಂತೇಳಿ ಕರೀತಾರೆ. ಫೀಮರ್ ಅಂತೇಳಿ ಕರೀತಾರೆ. ಇದು ತೊಡೆಯಲ್ಲಿ ಕಂಡುಬರುತ್ತೆ. ಅದೇ ರೀತಿ ಚಿಕ್ಕ ಮೂಳೆ ಅಂದರೆ ಸ್ಟೆಪಿಸ್. ಇದು ಕಿವಿಯಲ್ಲಿ ಕಂಡುಬರ್ತೈತೆ. ಬೆಳವಣಿಗೆಯ ಹಾರ್ಮೋನ್ ಸ್ರವಿಸುವ ಗ್ರಂಥಿ. ಬೆಳವಣಿಗೆ ಹಾರ್ಮೋನ್ ಗ್ರಂಥಿ ಅಂತ ಯಾವ್ದು ಕರಿತೀವಿ ಅಂದರೆ ನಾವು ಪಿಟ್ಯೂಟರಿ ಗ್ರಂಥಿಗೆ ಕರಿತೀವಿ. ತಂಬಾಕಿನಲ್ಲಿರುವ ವಿಷವಸ್ತು ಏನು ಅಂದರೆ ತಂಬಾಕಿನಲ್ಲಿ ನಿಕೋಟಿನ್ ಎಂಬ ವಿಷವಸ್ತು ಇದೆ. ಇನ್ಫ್ಲೂಯೆಂಜಾ, ಗದಕ ಕಟ್ಟು ಮತ್ತು ಪೋಲಿಯೋಗಳಿಗೆ ಕಾರಣ ವೈರಸ್. ಇವೆಲ್ಲ ರೋಗಗಳು ಬರಲಿಕ್ಕೆ ವೈರಸ್ ಏನಾಗುತ್ತೆ? ಕಾರಣ ಆಗ್ತೈತೆ. ಸಾರ್ವತ್ರಿಕ ರಕ್ತ ಸ್ವೀಕರಿಸುವ ರಕ್ತದ ಗುಂಪು AB. ದಾನಿ ಅಂದರೆ ಎಲ್ಲರಿಗೆ ರಕ್ತ ಯಾರು ಕೊಡ್ತಾರಂದರೆ ಅವರು ಎಲ್ಲರಿಗೆ ರಕ್ತವನ್ನು ಕೊಡಬಹುದು. ಇದರ ಕೊರತೆಯಿಂದ ಮಧುಮೇಹ ರೋಗ ಬರ್ತದೆ ಅಂತ. ಇದರಿಂದ ಇನ್ಸುಲಿನ್ ಅಂದರೆ ಸಕ್ಕರೆ ಕಾಯಿಲೆ ಕೊರತೆಯಿಂದ ಏನು ಬರ್ತೈತೆ? ಇನ್ಸುಲಿನ್ ರೋಗ ಬರ್ತೈತೆ. ರೇಬಿಸ್ ಕಾಯಿಲೆಯು ಪ್ರಮುಖವಾಗಿ ಇದರ ಮೇಲೆ ಪ್ರಭಾವ ಬೀರುತ್ತದೆ ಅಂದರೆ ನರವ್ಯೂಹದ ಮೇಲೆ ಬೀರುತ್ತದೆ. ವಾಲಿಬಾಲ್ ಆಟದ ಒಂದು ಸೆಟ್ನಲ್ಲಿ ಲಿಬ್ರೋ ಆಟಗಾರನನ್ನು ಎಷ್ಟು ಸಲ ನಾವು ಬದಲಾವಣೆ ಮಾಡ್ಬೋದು? ಯಾವುದೇ ಮಿತಿ ಇಲ್ಲ, ಎಷ್ಟು ಸರಿ ಬೇಕಾದರೂ ಮಾಡ್ಕೊಳ್ಬೋದು ನಮ್ಮ ಅನುಕೂಲಕ್ಕೆ ತಕ್ಕಂತೆ. ಬಾಸ್ಕೆಟ್ಬಾಲ್ ಆಟಗಾರರಿಗೆ ಎದೆ ಸಂಖ್ಯೆಯನ್ನು ಎಲ್ಲಿಂದ ಎಲ್ಲಿವರೆಗೆ ನೀಡ್ತಾರೆ ಅಂದರೆ 4ರಿಂದ 15ರವರೆಗೆ ನೀಡುತ್ತಾರೆ. ಹಾಕಿ ಆಟದಲ್ಲಿ ಅಧಿಕಾರಿಯು ಯಾವ 3 ಬಣ್ಣದ ಕಾರ್ಡ್ಗಳನ್ನು ಹೊಂದಿರ್ತಾನೆ? ಹಳದಿ ಇರುತ್ತೆ, ಹಸಿರು ಇರುತ್ತೆ, ಕೆಂಪು ಇರುತ್ತೆ. ಮೂರು ಏನಾಗುತ್ತೆ ಅಂದರೆ 3 ಕೆಲಸಗಳನ್ನು ಮಾಡ್ತೈತೆ. ಕಬಡ್ಡಿ ಆಟದಲ್ಲಿ ಬೋನಸ್ ಅಂಕ ಕನಿಷ್ಠ ಎಷ್ಟು ಆಟಗಾರರಿಂದ ಕೊಡಬೇಕು? 6 ಜನ ಆಟಗಾರರಿದ್ದಾಗ ಬೋನಸ್ ಅಂಕ ನಾವು ಕೊಡ್ಬೋದು. ಅದಕ್ಕಿಂತ ಕಡಿಮೆ ಇದ್ದಾಗ ಕೊಡಕ್ಕೆ ಬರಲ್ಲ. ಖೋ ಆಟದಲ್ಲಿ ತೀರ್ಪುಗಾರರು ಕೊಟ್ಟಿರುವ ತೀರ್ಮಾನವನ್ನು ಮುಖ್ಯ ತೀರ್ಪುಗಾರರು ಬದಲಾಯಿಸಬಹುದಾ? ಬದಲಾಯಿಸಬಹುದು. ಬಾಸ್ಕೆಟ್ಬಾಲ್ ಆಟವನ್ನು ಮೊಟ್ಟ ಮೊದಲಿಗೆ ಯಾರು ಕಂಡುಹಿಡಿದರು? ಜೇಮ್ಸ್ ನೈಸ್ಮಿತ್. ವಾಲಿಬಾಲ್ ಯಾರು ಕಂಡುಹಿಡಿದಾರೆ ಅಂದರೆ ವಿಲಿಯಂ ಜಿ ಮಾರ್ಗನ್. ಇವೆಲ್ಲ ನಮಗೆ ನೆನಪಿರಬೇಕು. ಫುಟ್ಬಾಲ್ ಆಟದಲ್ಲಿ ಎಷ್ಟು ಸಲ ಲೈನ್ ಅಂಪೈರ್ಸ್ ಮುಖ್ಯ ತೀರ್ಪುಗಾರರಿಗೆ ಸಹಾಯಕವಾಗಿ ಕೆಲಸ ಮಾಡ್ತಾರೆ? 2 ಸಲ ಲೈನ್ ಅಂಪೈರ್ಸ್ ಏನು ಮಾಡ್ತಾರೆ? ಮುಖ್ಯ ತೀರ್ಪುಗಾರರಿಗೆ ಪೂರಕವಾಗಿ ಕೆಲಸ ಮಾಡ್ತಾರೆ. ಬ್ಯಾಡ್ಮಿಂಟನ್ ಆಟದ ತಂಡದಲ್ಲಿ ಇರುವ ಆಟಗಾರರ ಸಂಖ್ಯೆ 5 ಜನ ಆಟಗಾರರು ಇಲ್ಲಿ ಇರ್ತಾರೆ. ಪೆಂಟಾಥ್ಲಾನ್ ಗುಂಪು ಸ್ಪರ್ಧೆಯಲ್ಲಿರುವ ಸ್ಪರ್ಧೆಗಳು. ಪೆಂಟಾಥ್ಲಾನ್ ಅಂದ್ರೆ 5, ಹೆಪ್ಟಾಥ್ಲಾನ್ ಅಂದರೆ 7. ಹೀಗೆ ಅದ್ರ ಮೇಲೆ ಕಂಡು ಬರ್ತೈತೆ. 400 ಮೀಟರ್
ಓಟ ಸ್ಪರ್ಧೆಯಲ್ಲಿ 3 ಗಡಿಯಾರಗಳು ಏನು ಮಾಡ್ತಾ ಇದ್ದಾವೆ, ಬೇರೆ ಬೇರೆ ವೇಳೆಯನ್ನು ತೋರಿಸ್ತಾ ಇದ್ದಾವೆ. ಆವಾಗ ನಾವು ಯಾವ ಗಡಿಯನ್ನು ಪರಿಗಣಿಸಬೇಕು ಸೂಕ್ತವಾದಂತಹ ವೇಳೆ ಅಂತ ಹೇಳಿದ್ರೆ ಮಧ್ಯದ ವೇಳೆಯನ್ನು ನಾವು ಪರಿಗಣಿಸಬೇಕು. ಜಂಪ್ ಆಫ್ ಈ ಕ್ರೀಡೆಗೆ ಸಂಬಂಧಿಸಿದೆ ಅಂದರೆ ಎತ್ತರ ಜಿಗಿತೆಗೆ ಸಂಬಂಧಿಸಿದೆ. ರಿಲೇ ಓಟದ ಸ್ಪರ್ಧೆಯಲ್ಲಿ ಬೆಟನ್ನನ್ನು ಬದಲಾಯಿಸಲು ಯಾವ ವಲಯ ಸೂಕ್ತ ಅಂದರೆ 20 ಮೀಟರ್ ವಲಯ ಸೂಕ್ತ. ಹಾಕಿ ಆಟದಲ್ಲಿ ಪೆನಾಲ್ಟಿ ಕಾರ್ನರ್ ಕೊಟ್ಟಾಗ ರಕ್ಷಣಾ ತಂಡದ ಎಷ್ಟು ಜನ ಆಟಗಾರರು ಗೋಲು ರೇಖೆಯ ಹಿಂದೆ ನಿಂತಿರಬೇಕು ಅಂದರೆ 5 ಜನ ಆಟಗಾರರು ಹಿಂದೆ ನಿಂತುಕೊಳ್ಬೇಕು. ಕ್ರೀಡೆಗಳಲ್ಲಿ ಶಾರೀರಿಕ ಸಾಮರ್ಥ್ಯವನ್ನು ಅಭಿವೃದ್ಧಿಗೊಳಿಸುವುದಕ್ಕೆ ಬಳಸುವ ತರಬೇತಿ ವಿಧಾನ ಯಾವುದಂದರೆ ವೈಟ್ ಟ್ರೈನಿಂಗ್. ಕ್ರೀಡಾಪಟುಗಳಲ್ಲಿ ಮೈಮಣೆತ ಅಂದರೆ ಫ್ಲೆಕ್ಸಿಬಿಲಿಟಿಯನ್ನು ಬೆಳೆಸಲು ವ್ಯಾಯಾಮವನ್ನು ಮಾಡುವ ಪದ್ಧತಿ ಯಾವುದಂದರೆ ಅವರಿಗೆ ಇದರಲ್ಲಿ ಸರಿಯಾದ ಉತ್ತರ ಇಲ್ಲ. ಸರಿಯಾದ ಉತ್ತರ ಇಲ್ಲ. ಇದಕ್ಕೆ ಇಂಥ ಪ್ರಶ್ನೆಗಳಿಗೆ ಏನು ಕೊಟ್ಟಿರ್ತಾರೋ ಆ ಸಮಯದಲ್ಲಿ ಗ್ರೇಸ್ ಸಂಖ್ಯೆಗಳು ಕೊಟ್ಟಿರ್ತಾರೆ. ಉದ್ದ ಜಿಗಿತ ಸ್ಪರ್ಧೆಯಲ್ಲಿ ಸ್ಪರ್ಧಾಳುಗಳು ಸಂಖ್ಯೆ 30 ಇತ್ತಂದ್ರೆ ಅಂತಿಮ ಸ್ಪರ್ಧೆಗೆ ಎಷ್ಟು ಜನ ನಾವು ಬಿಡ್ಬೋದು ಅಥವಾ ಆಯ್ಕೆ ಮಾಡ್ಬೋದು ಅಂದರೆ 8 ಸ್ಪರ್ಧಾಳುಗಳು. ಸಾಯ್ ಅಥವಾ ಏನಂತಾರೆ ಇದಕ್ಕೆ SAI ನ ಪೂರ್ಣ ಹೆಸರು ಅಂದರೆ ಲಾಂಗ್ ಫಾರ್ಮ್ ಅಂದರೆ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ. ಯಾವ ಕ್ರೀಡೆಯಲ್ಲಿ ಅಂಕಣವನ್ನು ಪೂರ್ವ ಪಶ್ಚಿಮವಾಗಿ ಹಾಕ್ತಾರೆ ಅಂದರೆ ಖೋಖೋ ಆಟದಲ್ಲಿ ಪೂರ್ವ ಪಶ್ಚಿಮವಾಗಿ ಹಾಕ್ತಾರೆ. ಬ್ರೆಸ್ಟ್ ಸ್ಟ್ರೋಕ್ ಸ್ಪರ್ಧೆಯು ಈ ಕ್ರೀಡೆಗೆ ಸಂಬಂಧಿಸಿದೆ ಅಂದರೆ ಈಜಲ್ಲಿ ಇದೊಂದು ಸ್ಟೈಲು. ದೈಹಿಕ ಶಿಕ್ಷಣವು ಸರ್ವ ಶಿಕ್ಷಣ ಪ್ರಕ್ರಿಯೆಯ ಅವಿಭಾಜ್ಯ ಅಂಗ. ಈ ಉಕ್ತಿಯನ್ನು ಹೇಳಿದವರು C.A. ಬೂಚರ್. ಶೈಕ್ಷಣಿಕ ತತ್ವಶಾಸ್ತ್ರವನ್ನು ಮೊದಲು ಚಿಂತನೆ ಮಾಡಿದವರು ಗ್ರೀಕರು. ಎಲ್ಲ ತತ್ವಜ್ಞಾನಿಗಳು ಗ್ರೀಕರಲ್ಲೇ ಕಂಡುಬರ್ತಾರೆ. ಅಂತಾರಾಷ್ಟ್ರೀಯ ಒಲಿಂಪಿಕ್ ಕೇಂದ್ರ ಕಚೇರಿ ಇರುವುದು ಸ್ವಿಟ್ಜರ್ಲ್ಯಾಂಡ್. ಯೋಗ ಅಂದರೆ ಒಂದಾಗಿರುವುದು, ಕೂಡುವುದು ಅಂತ ಅರ್ಥ. ಯೋಗಾಭ್ಯಾಸವನ್ನು ಯಾವ ವಯಸ್ಸಿನವರು ಪ್ರಾರಂಭಿಸ್ಬೋದು ಅಂದರೆ 8 ವರ್ಷ ಮೇಲ್ಪಟ್ಟವರೆಲ್ಲ ಯೋಗಾಭ್ಯಾಸ ಮಾಡ್ಬೋದು. ರಾಷ್ಟ್ರಗೀತೆ ಜನಗಣಮನವನ್ನು ಎಷ್ಟು ಸೆಕೆಂಡ್ಗಳಲ್ಲಿ ಹಾಡಬೇಕು? 58 ಸೆಕೆಂಡ್ಗಳಲ್ಲಿ ಹಾಡಬೇಕು. ಇದರ ಲೈನ್ಗಳು ಎಷ್ಟಿದ್ದಾವೆ ಅಂದರೆ 13 ಲೈನ್ಗಳಿವೆ. ಅಶೋಕ ಚಕ್ರದಲ್ಲಿರುವ ಸಂಖ್ಯೆ ಎಷ್ಟು? 24. ಈ 24 ಗೆರೆಗಳು ಏನು ಮಾಡ್ತವೆ? 24 ಗಂಟೆಗಳನ್ನು ಸೂಚಿಸುತ್ತವೆ. ಒಂದೇ ಮಾತರಂ ಬರೆದವರು ಬಂಕಿಮ್ ಚಂದ್ರ ಚಟರ್ಜಿ. ಅಷ್ಟಾಂಗ ಯೋಗದಲ್ಲಿರುವ ಪ್ರಥಮ ಅಂಗನೇ ಯಮ. ಎಂದೂ ಮುಂದು ಎನ್ನುವ ಗುರಿವಾಕ್ಯ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂದರೆ ಏಷ್ಯನ್ ಕ್ರೀಡೆಗೆ ಇದು ಸಂಬಂಧಿಸಿದೆ. ಈ ಯಾವ 3 ವರ್ಷಗಳಲ್ಲಿ ಒಲಿಂಪಿಕ್ ಕ್ರೀಡೆಗಳು ನಡೆಯಲಿಲ್ಲ? 1916ರಲ್ಲಿ ನಡೆಯಲಿಲ್ಲ, 1940ರಲ್ಲಿ, 1944ರಲ್ಲಿ. ಈ 3 ವರ್ಷ ನಡೆಯಲಿಲ್ಲ. ಸ್ಪೆನ್ಸರ್ ಸಿಲ್ಲರ್ ಅವರು ವ್ಯಾಖ್ಯಾನಿಸಿದ ಸಿದ್ಧಾಂತ ಆದಿಶೇಷ ಶಕ್ತಿ ಸಿದ್ಧಾಂತ. ನಿಸರ್ಗವಾದವನ್ನು ಸೂಚಿಸಿದವರು ಪೆಸ್ಟಾಲಜಿ. ಏನು ಮಾಡ್ತಾರೆ? ನಿಸರ್ಗವಾದ ಎಂಬ ತತ್ವವನ್ನು ಸೂಚಿಸ್ತಾರೆ. ವ್ಯಕ್ತಿತ್ವದ ವರ್ಗೀಕರಣವು ಅಂತರ್ಮುಖಿ, ಬಹಿರ್ಮುಖಿ, ಸಮಮುಖಿ ಅಂತ 3 ಭಾಗಗಳಾಗಿ ಕ್ರಿಸ್ಮನ್ ಅವರು ಮಾಡ್ತಾರೆ. ಫಿಸಿಯಾಲಜಿಕಲ್ ಏಜ್ ಇದಕ್ಕೆ ಸಂಬಂಧಿಸಿದೆ. ಫಿಸಿಯಾಲಜಿಕಲ್ ಅಂದ್ರೇ ಬೆಳವಣಿಗೆ. ಭಾರತದಲ್ಲಿ ಆಧುನಿಕ ದೈಹಿಕ ಶಿಕ್ಷಣದ ಪಿತಾಮಹ H.C. ಬಕ್. ಹಾಗೆ ಭೀಷ್ಮ ಅಂತ ಬರ್ತಾರೆ, ಹಂಗಂದ್ರೆ ಮಾಣಿಕ್ ರಾವ್. ಈಜು ಸ್ಪರ್ಧೆಯಲ್ಲಿರುವ ಸ್ಟ್ರೋಕ್ಗಳು 4 ಸ್ಟ್ರೋಕ್ಗಳಿವೆ. ಬೇಗ ನಶಿಸಿ ಹೋಗದ ಕ್ರೀಡಾ ಸಾಮಗ್ರಿ. ಬೇಗ ನಶಿಸಿ ಹೋಗುವ ಕ್ರೀಡಾ ಸಾಮಗ್ರಿ ಮತ್ತು ಬೇಗ ನಶಿಸದ ಸಾಮಗ್ರಿ ಅಂತೇಳಿ 2 ಭಾಗ ಮಾಡ್ತಾರೆ. ಇಲ್ಲಿ ನಶಿಸದ ಕೊಟ್ಟಿರುವುದರಿಂದ ಇಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದೆ ಅಂತಂದರೆ ಶಾರ್ಟ್ ಪುಟ್. ಯಾಕಂದರೆ ಇದು ಕಬ್ಬಿಣ ಇರುತ್ತೆ, ಇದು ಬೇಗ ನಶಿಸಿ ಹೋಗೋದಿಲ್ಲ. ಕ್ರೀಡಾ ಶುಲ್ಕದಲ್ಲಿ ಕ್ರೀಡಾ ಸ್ಪರ್ಧೆಗಳನ್ನು ನಡೆಸಲು ಉಪಯೋಗಿಸುವಾದಂಥ %% ಎಷ್ಟು ಕೊಡಬೇಕು ಅವರಿಗೆ ಅಂದರೆ 30% ನಾವು ಕ್ರೀಡೆಗಳಿಗಾಗಿ ಬಳಸಬೇಕು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೇಲಾಟದ ಸ್ಪರ್ಧೆಗಳನ್ನು ಯಾವ ಮೇಲ್ಮೈ ಹೊಂದಿದ ಟ್ರ್ಯಾಕ್ನಲ್ಲಿ ನಡೆಸ್ತಾರೆ ಅಂದರೆ ಸಿಂಥೆಟಿಕ್ ಟ್ರ್ಯಾಕ್ನಲ್ಲಿ ನಡೆಸ್ತಾರೆ. NCCಯ ಪೂರ್ಣ ರೂಪ ಅಂದರೆ ಅದು NCCಯ ಲಾಂಗ್ ಫಾರ್ಮ್ ಏನು ಅಂತ ಆಕ್ಸಿಲರಿ ಕೆಡಿಟ್ ಕೋರ್. ಹೀಗೆ 2007ರಲ್ಲಿ ಏನಾಗಿದೆ 100 ಪ್ರಶ್ನೆಗಳು ಈ ರೀತಿ ಇದ್ದಾವೆ.
ಪ್ರಶ್ನೆ ಪತ್ರಿಕೆ ಅಭ್ಯಾಸ ಮಾಡೋದರಿಂದ ನಮಗೆ ಇನ್ನೂ ವಿಷಯ ಏನಾಗುತ್ತೆ, ಸರಳೀಕೃತವಾಗಿ ವಿಷಯ ಏನಾಗುತ್ತೆ, ಬೇಗ ಅರ್ಥವಾಗ್ತೈತೆ. ಈ ಪ್ರಶ್ನೆ ಪತ್ರಿಕೆ ಸೀರೀಸ್ ಮುಗಿದ ಮೇಲೆ ನಾನು ಏನು ಮಾಡ್ತೀನಿ ಅಂದರೆ, ಸಿಲೆಬಸ್ಗೆ ಅನುಗುಣವಾಗಿ ಟಾಪಿಕ್ ವೈಸ್ ಎಲ್ಲ ತರಗತಿಗಳನ್ನು ಮಾಡ್ತಾ ಹೋಗ್ತೀನಿ. ದಯವಿಟ್ಟು ನಮ್ಮ ಚಾನಲ್ ಏನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಏನು ಮಾಡ್ಬೇಕಂತಂದರೆ ಎಲ್ಲರೂ ಚೆನ್ನಾಗಿ ಅಭ್ಯಾಸ ಮಾಡಿ. ದೈಹಿಕ ಶಿಕ್ಷಣ ಶಿಕ್ಷಕರು ಏನು ಭಾಳ ವರ್ಷದಿಂದ ಏನಾಗಿಲ್ಲ, ಕಾಲಾಗಿಲ್ಲ, ಇವಾಗ ಕಾಲ್ ಫಾರ್ಮ್ ಆಗುವ ತುಂಬ ಲಕ್ಷಣಗಳಿರುವುದರಿಂದ ನೀವು ಈಗಿನಿಂದಲೇ ಏನು ಮಾಡಬೇಕಂದ್ರೆ ಪ್ರಿಪ್ರೇಷನ್ ಮಾಡಬೇಕಂತ ಹೇಳ್ತಾ, ಎಲ್ಲರೂ ಈ ವಿಡಿಯೋವನ್ನು ವೀಕ್ಷಿಸೋದಕ್ಕಾಗಿ ಧನ್ಯವಾದಗಳು.